ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತಾದ ವಿಚಾರಗೋಷ್ಠಿ ಯಶಸ್ವಿಯಾಗಿ ಜರುಗಿತು. ಪಶ್ಚಿಮ ಜಿಲ್ಲಾಧ್ಯಕ್ಷ ಹನುಮಂತರಾಯಪ್ಪ, ಗ್ಯಾರಂಟಿ ಯೋಜನೆಗಳ ನಗರ ಅಧ್ಯಕ್ಷ ಕೃಷ್ಣಪ್ಪ ಹಾಗೂ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಂಪುರ ನಾಗೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವು ಮಹಿಳಾ ಫಲಾನುಭವಿಗಳು ಸರ್ಕಾರದ ಈ ಯೋಜನೆಯಿಂದ ತಮಗಾದ ಲಾಭಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡರು. ಕಾರ್ಯಕ್ರಮದ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಉತ್ತಮವಾಗಿ ಮಾತನಾಡಿದ ಮಹಿಳೆಯರಿಗೆ ಈ ವೇಳೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ಬಂದಾಗಿಂದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದು ಇವತ್ತಿಗೆ ಸಂಪೂರ್ಣವಾಗಿ 3 ವರ್ಷಗಳ ಸಂತಸದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪರವರ ಮಾರ್ಗದರ್ಶನದಲ್ಲಿ, ಹನುಮಂತರಾಯಪ್ಪರವರ ಅಧ್ಯಕ್ಷತೆಯಲ್ಲಿ, ಡಿ ಕೆ ಸುರೇಶ್ರವರ ಸಲಹೆ ಮೇರೆಗೆ ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಸಾಹೇಬರು, ದಿನೇಶ್ ಗೂಳಿಗೌಡರು ಹಾಗೂ ನಮ್ಮ ಕೃಷ್ಣಪ್ಪ ಸಾಹೇಬ್ರವರ ಸಲಹೆ ಸಹಕಾರದ ಮೇರೆಗೆ ಈ ದಿನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಫಲಾನುಭವಿಗಳನ್ನ ಒಟ್ಟಿಗೆ ಸೇರಿಸಿ ಅವರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಮುಂದಿನ ದಿನಗಳಲ್ಲಿ ಇನ್ನು ಯಾವ ಯೋಜನೆಗಳನ್ನು ಜಾರಿ ಮಾಡಬೇಕು ನಮ್ಮ ಸರ್ಕಾರ, ಈ ಯೋಜನೆಯಿಂದ ಯಾವ ಥರ ನೇರವಾಗಿ ಫಲಾನುಭವಿಗಳು ತಲುಪ್ತದಾಗ ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪುರೇಷಣೆ ಮಾಡಬೇಕು ಅಂತೇಳಿ ನಾವು ಈ ದಿನ ನಮ್ಮ ನಾಯಕರಂಥ ಹನುಮಂತರಾಯಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಮುಂದಿನ ದಿನಗಳಲ್ಲಿ ವಾರ್ಡ್ವಾರು ಇದೇ ಥರ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸರ್ಕಾರದಿಂದ ಬಂದಂಥ ಸವಲತ್ತನ್ನು 106 ಕೋಟಿ ಯಾವುದೇ ಮಧ್ಯವರ್ತಿಗಳ ದಲ್ಲಾಳಿಗಳ ಯಾವುದೇ ಅವಶ್ಯಕತೆ ಇಲ್ದಿರ ನೇರವಾಗಿ ಫಲಾನುಭವಿಗಳಿಗೆ ನೇರವಾಗಿ ತಲುಪ್ತಕ್ಕಂಥ 106 ಕೋಟಿ ಇವತ್ತು ಈ 42,000 ಕುಟುಂಬಗಳಿಗೆ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಸುಮಾರು 8 ಕೋಟಿ 40 ಪ್ರತಿ ತಿಂಗಳು ದುಡ್ಡನ್ನ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ರೇಷನ್ ಕಾರ್ಡ್ ವಿಚಾರದಲ್ಲಾಗಲಿ ಮತ್ತೊಂದಾಗಲಿ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಸರ್ಕಾರ ಕೊಡುವಂಥ ಸವಲತ್ತನ್ನು ನಮ್ಮ ನಾಯಕರಾದಂಥ ಹನುಮಂತರಾಯಪ್ಪ ಸಾಹೇಬರ ಸಹಕಾರ, ನಮ್ಮ ನಾಯಕರಾದಂಥ ಕುಸುಮಾ ಹನುಮಂತರಾಯಪ್ಪರವರ ಮಾರ್ಗದರ್ಶನದಲ್ಲಿ ಪ್ರತಿ ಮನೆಗೂ ಭೇಟಿ ಮಾಡಿ ಯಾರಿಗಾದರೂ ಮಿಸ್ ಆಗಿ ಫಲಾನುಭವಿಗಳಿಗೆ ಸವಲತ್ತು ತಲುಪಿಲ್ಲ ಅಂದರೆ ಅವರಿಗೆ ತಲುಪಿಸುವಂಥ ಕೆಲಸವನ್ನು 90 ಭಾಗ ತಲುಪ್ತಾ ಇದೆ. 5 ಭಾಗ 10 ಭಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಅಕೌಂಟ್ ನಂಬರ್ಗಳಿಂದ ವ್ಯತ್ಯಾಸ ಆಗಿದರೆ ಅವ್ರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇವತ್ತು ಎಲ್ಲ ಮಹಿಳೆಯರು ಭಾಳ ಸಂತೋಷದಲ್ಲಿ ಭಾಳ ತೃಪ್ತಿಕರವಾಗಿ ಇವತ್ತು ಯಶಸ್ವಿ ಕಾರ್ಯಕ್ರಮವನ್ನು 3 ವರ್ಷ ಪೂರೈಸಿದ ಸಂತೋಷವನ್ನು ಹಂಚ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಭಗವಂತ ಹಾರೈಸ್ತಾನಲ್ಲ, ಹಾಗೆ ನಮ್ಮ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು 2028ಕ್ಕೂ ಕೂಡ ಈ ಮಹಿಳೆಯರ ಆಶೀರ್ವಾದ, ಪ್ರತಿಯೊಬ್ಬರು ಮಹಿಳೆಯರ ಅಭಿಮಾನದ ಮಾತುಗಳು ಬರ್ತಾ ಇದೆಯಲ್ಲ, ಯಾರೋ ಒಬ್ಬರು ಇಬ್ಬರು ವಿರೋಧ ಮಾಡ್ಬೋದು ಫಲಾನುಭವಿ ಪಡ್ಕೊಂಡು, ಆದರೆ ನಿಜವಾದ ಮಹಿಳೆಯರು ಒಂಟಿತನದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಆಗ್ತಕ್ಕಂಥ ಅನುಕೂಲತೆ ಇದೆಯಲ್ಲ, ಈ 5 ಸವಲತ್ತುಗಳು ಇದು ನಮ್ಮ ರಾಜ್ಯ ಸರ್ಕಾರವನ್ನು ಕಾಪಾಡ್ತದೆ. ಮುಂದಿನ 2028ಕ್ಕೂ ಕೂಡ ಈ ಮಹಿಳೆಯರ ಆಶೀರ್ವಾದ ಇರೋ ಗಂಟ ನಮ್ಮ ಸರ್ಕಾರ ಜಾರಿಯಲ್ಲಿರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ.